ನಮ್ಮ ರಾಯಲ್ ಫ್ಯಾಮಿಲಿಗೆ. ಸೊ ಇವತ್ತು ನಾವು ಒಂದು ಕೆಫೆ ಕಡೆ ಹೋಗ್ತಾ ಇದ್ದೀವಿ, ಬೈಕರ್ಸ್ ಲಾಟ್ ಕೆಫೆ ಅಂತ. ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಮತ್ತು ನಮ್ಮ ಚಿಕ್ಕಮ್ಮ ಕೆಫೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಬೈಕರ್ ಕೆಫೆ ಅಂತ ಅವ್ರದ್ದು ಇವತ್ತು 4th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಅವ್ರನ್ನ ವಿಶ್ ಮಾಡೋಣ, ಹಂಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ ಇನ್ಸ್ಪಿರೇಷನ್ ಇಂದನೇ ಇದೊಂದು ಎಕ್ಸ್ಕ್ಲೂಸಿವ್ ಬೈಕರ್ಸ್ ಕೇಫ್ ಅಂತಾನೆ ಇದೊಂದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು. ಸೊ ವಿತ್ ಆಲ್ ಯುವರ್ blessings and cooperation anniversary. I mean, today we are celebrating the 4th year anniversary, and we are very happy to all welcome you all, and we need all your support and cheers. Thank you very much. ಸೊ ಎಲ್ಲರೂ ಯಾರು ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗಿ ಬಂದವರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು. ಸೊ ಭಾಳ ಖುಷಿ ಆಗುತ್ತೆ. ರೈಡ್ಸ್ ಅಂತ ಬಂದಾಗ ಟೈಮ್ ಪಿಕಪ್ ಮಾಡೋದಾಗಿರ್ಬೋದು, ರೈಡ್ ಸೇಫ್ಟಿ ಇರ್ಬೋದು, ರೈಡಿಗೆ ಬೇಕಾಗಿರೋ ಬೇಸಿಕ್ ಎಕ್ವಿಪ್ಮೆಂಟ್ಸ್ ಇರ್ಬೋದು. ಸೊ ಪ್ರತಿಯೊಂದು ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇರುತ್ತೆ ಅದರಿಂದ. ಯಾವುದೋ ಒಂದು ರೈಡ್ ಮಾಡಿದಾಗ ರೈಡ್ ಮಾತ್ರ ಆಗೋದಿಲ್ಲ ಅಲ್ಲೇ. ಸೊ ಬೇರೆಯವರು ಅಂದರೆ ಹೊರಗಡೆನವರು ಬರ್ದಾಗ, ಅಂದರೆ ಹೊಸಬ್ರು ಬರ್ತಾರೆ ಅಥವಾ ಎಕ್ಸಿಸ್ಟಿಂಗ್ ಮೆಂಬರ್ ಬಂದಾಗಲೂ ಅವ್ರೇನು ಗೊತ್ತಾರೆ, ನಾನು ಪೇ ಮಾಡಿದೆ, ನಾನು ರೈಡಿಗೆ ಬಂದೆ, ಆ ಥರ ಅಂದ್ಕೊಳ್ತಾರೆ. ಬಟ್ ಅದರಿಂದ ಸೇಫ್ಟಿ ಆಸ್ಪೆಕ್ಟ್ಸ್ ಇರೋದು ಭಾಳ ಚಾಲೆಂಜ್ ಇರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟೂ ತುಂಬ ಕಡಿಮೆ ಟೈಮಲ್ಲಿ ಜಾಸ್ತಿ ಅನ್ನೋದಕ್ಕಿಂತ ಕ್ವಾಲಿಟಿ ಆಫ್ ದ ರೈಡ್ಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು. ಮುಂದಕ್ಕೂ ನಮ್ಮದು ಲೇ ಲಡಾಖ್ ನೆಕ್ಸ್ಟ್ ಬಿಗ್ಗೆಸ್ಟ್ ರೈಡ್ ಅಂದರೆ ಲೇ ಲಡಾಖ್ ಜೂನ್ ಎಂಡ್ WMD ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತೀವಿ. ಸೊ ಅದಾದಮೇಲೆ ಲಾಂಗೆಸ್ಟ್ ಅಂದರೆ ಆಲ್ಮೋಸ್ಟ್ 2300 ಕಿಲೋಮೀಟರ್ಸ್ ಬರ್ತದೆ, 2500. ಆಲ್ಮೋಸ್ಟ್ 4 ಆಪ್ಷನ್ಸ್ ವರ್ಕೌಟ್ ಮಾಡಿದ್ವಿ ನಾವು. ಏನಕ್ಕೆ ಲಾಸ್ಟ್ ಮಾಡಿದಾಗ ನಮಗೂ ಫ್ರೆಶ್ ಎಕ್ಸ್ಪೀರಿಯನ್ಸ್ ಇತ್ತದು. ಸೊ ಈ ಸಲ ಬಂದ್ಬಿಟ್ಟು ಯಾರು ಬೈಕ್ ತೊಗೊಂಡು ಇಲ್ಲಿಂದ ರೈಡ್ ಮಾಡ್ಕೊಂಡು ಬರ್ತಾರೆ ಅವ್ರಿಗೂ ಆಪ್ಷನ್ ಇದೆ. ಸೊ ಲಾಜಿಸ್ಟಿಕ್ಸ್ನಲ್ಲಿ ಬೈಕ್ನ ಸೆಂಡ್ ಮಾಡಿ ಅಲ್ಲಿಂದ ರೈಡ್ ಮಾಡೋದು, ಅದಕ್ಕೂ ಆಪ್ಷನ್ ಕೊಟ್ಟಿದ್ದೀವಿ. ಇಲ್ಲಿಂದ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿಂದ ರೆಂಟೆಡ್ ಬೈಕ್ ಓಡಿಸ್ತೀನಿ ಅಂದರೆ ಅದಕ್ಕೂ ಆಪ್ಷನ್ ಇದೆ. ಇಲ್ಲ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳು ಅಥವಾ ಗರ್ಲ್ ಫ್ರೆಂಡ್ ಬರಬೇಕು ಅಂತಿದ್ರೆ ಅವರು ಬೇಕಾದ್ರೆ ಬರ್ಬೋದು. ಸೇಮ್ ಅಲ್ಲಿ ಜೀಪ್ ಆರ್ TT ಅವೈಲೇಬಲ್ ಇದೆ. ಸೊ ವಾಟ್ ಎವರ್ ಇಟ್ ಈಸ್, ನೀವು ಬರಲಿ ಅಂತಲೇ ನಾವು ಇವೆಂಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟು ಇಲ್ಲಿವರೆಗೂ 4 ವರ್ಷದಿಂದ ಏನು ಸಿಕ್ಕಿದೆ, ಇದೇ ಥರ ಸಪೋರ್ಟು ಇನ್ನು ಮುಂದಕ್ಕೂ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ. ಓಕೆ, ಸೊ 4 ವರ್ಷ ಹೇಗೆ ನಡ್ಕೊಂಬೋದೇನೆ ಅಂತ ಗೊತ್ತಿಲ್ಲ. ಲಾಸ್ಟ್ 2 ಇಯರ್ಸ್ ಅಂತೂ ಭಾಳ ಬ್ಯುಸಿನಲ್ಲೇ ಇದ್ದೀವಿ ಡಾಟಿಂದ. ಸೊ ಹೊಸ ಮೆಂಬರ್ಸು, ಹೊಸ ಜನ ಬರ್ತಾ ಇದ್ದಾರೆ. ಅಂದರೆ ಈ ಇವೆಂಟ್ಗೆ ಬರೋ ನೆಕ್ಸ್ಟ್ ಇವೆಂಟ್ ಬರೋರು ಅದು ನೆಕ್ಸ್ಟ್ ಇವೆಂಟು ಆ ಥರ ಬರ್ತಾನೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒಂದು 60 to 80 ಮೆಂಬರ್ಸ್ ಈ ರೊಟೇಷನ್ ಶಿಫ್ಟ್ ಅಂತ ಹೇಳ್ತೇವಲ್ಲ, ಆ ಥರನೇ ರೈಡ್ಗೆ ಜಾಯ್ನ್ ಆಗ್ತಾನೆ ಇದ್ದಾರೆ. ಇಲ್ಲಿರೋರೇ ಇರ್ಬೋದು, ಲಾಸ್ಟ್ ಇವೆಂಟಿಗೆ ಅಬ್ಸೆಂಟ್ ಆಗಿರ್ಬೋದು, ಈ ಇವೆಂಟಿಗೆ ಬಂದಿದ್ದಾರೆ. ಸೊ ಆ ಥರ ಯಾವ್ದಾರ ಒಂದು ಈವೆಂಟ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ರೈಡ್ಸ್ ಆರ್ ಇವೆಂಟ್. ಸೊ ಇದು ಹೀಗೆ ಮುಂದುವರಿತಾ ಇರಲಿ. ಸೊ ನಿಮ್ಮೆಲ್ಲರ ವಿಶಸ್ಸು ಯಾವಾಗಲೂ ನಮ್ಮ ಮೇಲೆ ಇರಲಿ. ಓಕೆ, ಇದೆಲ್ಲ ಒಬ್ಬನೇ ಅನ್ನೋದಕ್ಕಿಂತ ಇದೊಂಥರ ಟೀಮ್ ವರ್ಕ್ ಇದು, ಯಾವುದೇ ಒಂದು ಈವೆಂಟ್ ಅಥವಾ ರೈಡ್ ಮಾಡಿದಾಗ. ಸೊ ಎಲ್ಲರೂ ತುಂಬ ಜನ ಸಜೆಷನ್ ಕೊಡ್ತೀರ, ನಂಗೆ ಭಾಳ ಖುಷಿ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡೆ ಪ್ರತಿಯೊಂದು ಕಾರ್ಯನೂ ತುಂಬ ಕೇರ್ಫುಲ್ಲಾಗಿ ಒಂಥರ ಏನಂದರೆ ಕ್ಲೀನಾಗಿ ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹೀಗೆ ನಡೀಲಿ. ಏನಾದರೂ ತಪ್ಪುಗಳು ಆ ಥರ ಆಗಿದ್ರೆ ದಯವಿಟ್ಟು ಅದನ್ನು ಹೇಳಿ, ಆಯಿತಾ? ಗ್ರೂಪಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರು ಕಾಲು ಸಜೆಷನ್ಸ್ ಹೇಳಿದಾಗಲೇ ನಮ್ಗೆ ಅದು ಗೊತ್ತಾಗೋದು, ತಿದ್ಕೊಳ್ಳೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಅದೇ ತಪ್ಪನ್ನ ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಸೊ ಅದು ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಆಗೋದು ಬೇಡ. ಸೊ ದಟ್ ನನಗೆ ಭಾಳ ಖುಷಿ ಆಯಿತು ತೇಜಸ್ ಅವರು ಬಂದಿದ್ದು. ಅವರು ಸುಮಾರು ಗ್ರೂಪಲ್ಲಿ ಇದ್ದಾರೆ ಆ್ಯಕ್ಟಿವ್ ಆಗಿ. ಸೊ ಇವತ್ತು ಕಾಯಿಸ್ದೆ ಅಂದ್ಕೊತೀನಿ. ಸೊ ಅದಕ್ಕೆ ಓಕೆ. ಸೊ ನಮಗೆ ಈ ಥರ ಇರೋರೇ ಒಂದು ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಅವರ ಸ್ಟಿಕ್ಕರ್ ಲಾಂಚ್ ಸೊ ಇದು ಡಿಸೈನರ್ ಆ್ಯಕ್ಚುಲಿ ಬೈಕರ್. ನನ್ಗೇನೇ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡಿದ್ದು, ನಾನೊಂದು ಇಮೇಜ್ನ ಕಳಿಸಿದ ತಕ್ಷಣ ಸೊ ಇನ್ಸ್ಟೆಂಟಾಗಿ ಮಾಡ್ಕೊಡ್ತಾನೆ. ನಾನು ಬಂದಿಲ್ಲ, ಹುಷಾರಿಲ್ಲ ಅವ್ರಿಗೆ. ಸೊ ಹ್ಯಾವ್ ಟು ಮೀಟ್ ಹಿಮ್. ಸೊ ನೀವು ಸುಮಾರು ನೋಡಿದ್ರೆ ಬೈಕರ್ಸ್ ಕೆಫೆದು ಒಂದು ಲೋಗೋ ಮಾಡಿದ್ದಾನೆ. ಅದಂತೂ ಫುಲ್ ಇಂಪ್ರೆಸಿವ್. ನಾವು ಏನೋ ಒಂದು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಕಾಲ ಹೇಳಿದ್ರೆ ಅದನ್ನ ಮಾಡ್ಕೊಂಡ್ಬಿಡ್ತಾನೆ. ಸೊ ನೋಡಿರ್ಬೋದು ನಮ್ಮ ಆಲ್ಮೋಸ್ಟ್ ಆಫ್ ದ ಡಿಸೈನ್ಸ್ ಎಲ್ಲನೂ ಅವನೇ. ಏನೇ ಕರೆಕ್ಷನ್ಸ್ ಇರ್ಬೋದು, ಏನೇ ಇದ್ರೂ ಕ್ವಿಕ್ಕಾಗಿ ಮಾಡಿ ಕಳಿಸ್ತೀನಿ. ಸೊ ಈ ಟೈಮ್ ಡಿಲೇ ಆ ಥರದ್ದೆಲ್ಲ ಏನಿಲ್ಲ. ಸೊ ಇದು ನಮ್ಮ 4th ಇಯರ್ ಆ್ಯನಿವರ್ಸರಿಗೆ ಒಂದು ರೆಸ್ಪೆಕ್ಟ್ ಫಾರ್ ಬೈಕರ್ಸ್ ಅಂತ ಹೇಳಿ ಒಂದು ಸ್ಮಾಲ್ ಸ್ಟಿಕ್ಕರ್ ಒಂದು ಲಾಂಚ್ ಮಾಡ್ತಾ ಇದ್ದೀವಿ.
ಸೊ ಎಲ್ಲರಿಗೂ ಇದೆ ನನ್ನ ಹತ್ರ, ನಾನು ಕಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಡ್ಜಸ್ ಸ್ಟಿಕ್ಕರ್ಸು ಮತ್ತು ಬ್ಲಡ್ ಗ್ರೂಪ್ ಸ್ಟಿಕ್ಕರ್ಸ್ ಅವೈಲೇಬಲ್ ಇರುತ್ತೆ. ರೈಡ್ನಲ್ಲಿ ಕ್ಯಾರಿ ಮಾಡ್ತೀವಿ ಜನರಲ್ ಆಗಿ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಶಿವ ಹೆಂಗಂದ್ರೆ ಈ ಫಿಲಮಲ್ಲಿ ಇತ್ತು ನೋಡ್ರಿ, ನಮ್ಮ ಕಣ್ಣಲ್ಲಿ ಏನ್ ಕಾಣುತ್ತೆ ಅದನ್ನ ಟ್ಯಾಟೂ ಹೋಗ್ತು ಅಂತಾರಲ್ಲ, ಹಂಗೆ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಮಾಡಿಕೊಡ್ತಾನೆ ಆ ಥರ ನಮ್ಮ ಶಿವ. ಇಂಟರ್ನಲಿ ಕನೆಕ್ಟೆಡ್. ಹಿರಿಕಣ್ಣಲ್ಲಿ ಏನು ಕಂಡ ಅದು ಮಾತ್ರ ಜವಾಬ್ದಾರಿಯನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಬೈಕರ್ಸ್ ಫ್ರಮ್ DOT. Okay, let's start. ಅಣ್ಣ ನಾನು ಯಾವ ಶತಮಾನದ ಉಳ್ಕೊಂಡಿದ್ಯಾ? ಶತಮಾನ ನಾವು 2000 ಸರ್ ಬನ್ನಿ. ಎಕ್ಸಾಕ್ಟ್ಲಿ. ಯಾಕೆ ಹೇಳ್ಬೇಕು? ಏರೋನಾಟಿಕಲ್ ಹುಡುಗಲ್ಲ ಅಂತ ಶುರು ಮಾಡ್ತಾ ಇದ್ದೀನಿ. ಅದನ್ನ ಗಾಡಿ ಬೇಡ ಪಾಪ ಅಂತ. ಇಲ್ಲ ಅದು ಬೇಡ, ಅಲ್ಲಿ ಬೇಡ, ಅಲ್ಲಿ ಬೇಡ, ಇಲ್ಲಿ ಇಡ್ರಿ, ಇಲ್ಲಿ ಹೊರಗಡೆ ಇದಾಗತ್ತೆ. ಸೀಟ್ ಅಂತಾನಲ್ಲ ಅದ್ರದ್ದು ಪಾರ್ಟಿಕಲ್ಸು ಅದೆಲ್ಲ ಕಡೆ ಆಪರೇಷನ್ ಮಾಡ್ತಾ ಇದ್ದೀರಾ ಕೇಕಿಗೆ ಅಷ್ಟೇ. ಹಚ್ಚದ್ಯಾರು ಇವಾಗ? ಹಚ್ಚದ್ಯಾರು ಇವಾಗ? ವಿಡಿಯೋ ಬನ್ನಿ. ಕೇಕ್ ಮೇಲೆ ಎರಡು ತೂತು ಹಾಕ್ಬಿಟ್ರಪ್ಪ ಆಗ್ಲೇ. ಆಯ್ತು. ಹುಷಾರದು Three cheers for Dot Bikers Group. Hip hip hooray! Hip hip hooray! Hip hip hooray! ಅಲ್ಲ ಇವಾಗ ಇದು ಮಾಡಿದಕ್ಕೆ ಏನು ಹೇಳ್ಬೇಕು ಹೇಳಿ? ಓ ಹೆಣ್ಮಗು ಅಲ್ಲೇ ಸೇರ್ಕೊಂಡ್ಬಿಡ್ತು. ಆಪರೇಷನ್ ಮಾಡ್ತಾವ್ರೆ ಈಗ. ಕಿಡ್ನಿ ಆಪರೇಷನ್ ಮಾಡಿ ಆಪರೇಷನ್ ವೈಶಾಲಿ. ಆಪರೇಷನ್ ಸಕ್ಸಸ್ಫುಲ್ ಪೇಷಂಟ್ ಅಲ್ಲ. ಆಪರೇಷನ್ ವೈಶಾಲಿ. ಬನ್ನಿ ಗಿರಿ ಬಾಯ್ ಕಡೆ ನಾವಿಲ್ದರ ನಡೆಯುತ್ತೆ. ಗಿರಿಯಣ್ಣ ಕೈ ಇಟ್ಟು ಹೋಗಿ. ಗಿರಿಯಣ್ಣ ಕೈ. ಬನ್ನಿ ಯಾರಾದ್ರೂ ಫೋಟೋ ತೆಗೀರಿ, ಹಂಗೆ ಯಾರಾದ್ರೂ ಫೋಟೋ ತೆಗೀರಿ. ಹ್ಯಾಪಿ ಬರ್ಡೇ ನನ್ನ ಫೋನ್ ಹ್ಯಾಪಿ ಬರ್ಡೇ ಟು ಡಾಟಿ. ಹ್ಯಾಪಿ ಬರ್ಡೇ ಟು DOT. ಹ್ಯಾಪಿ ಬರ್ಡೇ ಟು DOT ಕೆಫೆ. ಎಸ್ KF ಅಂದ್ಬಿಟ್ರೆ ಸುಳ್ಳು ತೊಳಿ ಯಾಕೆ ಸರ್ KF ಅಂತಿದ್ದೀರ? ಹೌದು ಅವಾಗಿಂದ ಅದು ರಾತ್ರಿ ಆಯ್ತಲ್ವಾ? ಕೈ ನಡೀತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮೋಟ್ರಿಂಗ್. ಇದೇ ಥರ ಹಿಂಗೆ ಬೆಳೀತಾ ಇರಲಿ ಎಲ್ಲ ರೈಡ್ಸು. ಹ್ಯಾಪಿ ಆನಿವರ್ಸರಿ ಮೇಡಮ್. ಬನ್ನಿ ಸರ್. ವಾಪಸ್ ಭಯ ಬಿಡ್ರೆ ಎಲ್ಲ ಕೈ ಹಿಡ್ಕೊಳ್ಳಿ ನೋಡಿ. ಥ್ಯಾಂಕ್ ಯು. ಏನೆಲ್ಲ ಪಾಪ ಅಡ್ಮಿಟ್ ಊಟ ಮಾಡ್ಬೇಡ ಅಂತ ಬಿರಿಯಾನಿ ಜಾಸ್ತಿ ಪೈಲಟ್ ಕ್ಯಾಪ್ಟನ್ ವಿಶ್ವಲ್ ಪೈಲಟ್ ಕೇಕ್ ಕೊಟ್ಟಿಲ್ಲ, ಮನೆಗೆ ಹೋಗಿ ಬಿಡಲ್ಲ. ಆಮೇಲೆ ನೋಡಕ್ಕೆ ಅರ್ಧ ಟನ್ ಇಲ್ಲ ಅಂದ್ರು ಅವ್ರು ನಮ್ ಕ್ಯಾಪ್ಟನ್. ಅಲ್ಲೇ ಮನೆಗೆ ಹೋಗ್ಬೇಕಂದ್ರೆ ಅವರೇ ಪೈಲಟ್ ಕಡೆ ಇವಾಗ. ಹ್ಯಾಪಿ ಆನಿವರ್ಸರಿ. ಸೊ 4th year ಆನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ನಮ್ಮ ಗ್ರೂಪ್ ವತಿಯಿಂದ ತುಂಬ ಚೆನ್ನಾಗಿ ಮೂಡಿ ಬಂತು. ಇದನ್ನ ಗಪ್ಚುಪ್ ಅಂತಾರೆ.
ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಕೊಡಿ ಬ್ರೋ ಅಲ್ಟ್ರಾ ಪ್ರೋ ಮ್ಯಾಕ್ಸ್ಗೆ ಇದೇ ಟಿವಿ ಪ್ರೋಗ್ರಾಮ್ ಈ ಕಡೆ ವಿಶ್ವಾಲ ನಮ್ಮ ಕಡೆ ಅಲ್ವಾ ಇದು ಊಟ ತಬಲ್ ಗಾಡಿ ಮೇಲೆ ಯಾರ್ ರೆಡಿ ಮೇಡಮ್ ಕಿರಣ ಇವತ್ತು ನಿಮಗಿಲ್ಲ ಬಿರಿಯಾನಿ ಕೇಕೆ ಜೈ ನನ್ನ ಯಾವ